ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಸಂದರ್ಭದಲ್ಲೂ ಸಹ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಪದೇ ಪದೇ ಅನ್ಕೊಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಮನೆಗೆ ಯಾವ್ದಾದ್ರು ಒಂದು ನೆಗೆಟಿವ್ ಎನರ್ಜಿ ಇದೆ, ದೃಷ್ಟಿದೋಷ ಆಗ್ತಾ ಇದೆ, ನಮಗೆ ಈ ವರ್ಷನಾದ್ರೂ ಒಳ್ಳೇದ್ ಆಗ್ಬೇಕು ಅಂತ ಬಯಸ್ತಕ್ಕಂಥವ್ರೆಲ್ಲರೂ ಸಹ ಈಗ ಹೇಳ್ತಕ್ಕಂಥದ್ದನ್ನ ಮನೆಯಲ್ಲಿ ಮಾಡ್ಕೊಳ್ಬೇಕು. ಮನೆಯ ಮುಖ್ಯ ದ್ವಾರದಲ್ಲಿ ಇದನ್ನ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ಆ ಮನೆಗಿರ್ತಕ್ಕಂಥ ಯಾವ್ದಾದ್ರೂ ದೋಷಗಳಿರ್ಬೋದು, ನೆಗೆಟಿವ್ ಎನರ್ಜಿಗಳಿರ್ಬೋದು, ಅಥವಾ ದೃಷ್ಟಿ ದೋಷಗಳಿರ್ಬೋದು, ಅಥವಾ ಆ ಮನೆಯಲ್ಲಿ ಸದಾ ಜಗಳಗಳು ನಡೀತಾ ಇದ್ರೆ, ಅನುಕೂಲಗಳು ಆಗ್ತಾ ಇಲ್ಲ ಅಂತಂದ್ರೆ, ಮನೆಯಿಂದ ಆಚೆ ಹೋದಾಗ್ಲೂ ಜಗಳ, ಮನೆ ಒಳಗಡೆ ಬಂದಾಗ್ಲೂ ಜಗಳ ಅಂತಂದ್ರೆ ಈ ಒಂದು ರೆಮಿಡಿಯನ್ನ ಮಾಡ್ಕೊಳ್ಳಿ. ಇರ್ತಕ್ಕಂತಹ ಶನಿ ದೋಷ ನಿವಾರಣೆ ಆಗುತ್ತೆ, ದೃಷ್ಟಿ ದೋಷಗಳ ನಿವಾರಣೆ ಆಗ್ತಾ ಇರುತ್ತೆ. ಮನೆಗೆ ಯಾವುದೇ ರೀತಿಯ ಕಷ್ಟಗಳು ನಷ್ಟಗಳು ಬರೋದಿಲ್ಲ. ಅದು ಮನೆಯಿಂದ ಆಚೆನೆ ಉಳ್ಕೊಳ್ಳುತ್ತೆ. ಮನೆ ಒಳಗಡೆ ಬಂದ್ರೆ ತಾನೇ ಕಷ್ಟಗಳಾಗೋದು. ಅದಕ್ಕೆ ಒಂದು ಸುಲಭವಾದ ಪರಿಹಾರ ಅಥವಾ ಒಂದು ಟೆಕ್ನಿಕ್ ಅಂತಾನು ಹೇಳ್ತೀವಿ, ಅಥವಾ ಒಂದು ರೆಮಿಡಿ ಅಂತನಾದ್ರೂ ತಿಳ್ಕೊಳ್ಳಿ. ಇದು ಪ್ರತಿಯೊಬ್ರು ಮಾಡ್ಕೊಳ್ಬೇಕು. ಗೊತ್ತಿರುತ್ತೆ, ಆದ್ರೆ ಮಾಡಕ್ಕೆ ಮನಸ್ಸು ಬರೋದಿಲ್ಲ. ಇಷ್ಟು ಸಿಂಪಲ್ ಅಂತ ಅನ್ಕೊಳ್ತೀವಿ, ಆದ್ರೆ ಅಷ್ಟೇ ಒಳ್ಳೇದನ್ನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹ. ಈ ಒಂದು ಹೊಸ ವರ್ಷದಲ್ಲಿ 1ನೇ ತಾರೀಕು ಇದನ್ನ ಮಾಡ್ಕೊಂಡು ನೋಡಿ. ಅಂದ್ರೆ ಏನ್ ಮಾಡ್ಬೇಕು ನೋಡಿ, ಕಪ್ಪು ಮೆಣಸಿನ ಕಾಳಿರುತ್ತಲ್ಲ, ಅದನ್ನ ಒಂದು ಕೆಂಪು ಬಟ್ಟೆಯನ್ನ ತಗೊಂಡು ಅದ್ರಲ್ಲಿ ಒಂದು 21 ಕಪ್ಪು ಮೆಣಸಿನ ಕಾಳನ್ನ ಹಾಕೊಳ್ಬೇಕು. ಅಂದ್ರೆ ಅದು ಕೆಂಪು ಬಟ್ಟೆ ಇಲ್ಲ ಅಂದ್ರೆ ಈ ತರ ಒಂದು ಪೋಟ್ಲಿ ಅಂತಾನು ಹೇಳ್ತೀವಿ, ಅಥವಾ ಕೆಂಪು ಬಟ್ಟೆ ಯಾವ್ದಾದ್ರು ಸರಿ. ಈ ತರದನ್ನ ತಗೊಂಡು ಈ ಕಾಳು ಮೆಣಸಿರುತ್ತಲ್ಲ, ಈ ಕಾಳು ಮೆಣಸನ್ನ ನಾವು 21 ಕಾಳು ಮೆಣಸನ್ನ ಇದ್ರಲ್ಲಿ ಹಾಕ್ಬೇಕಾಗುತ್ತೆ. ಇದ್ರಲ್ಲಿ ಹಾಕ್ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಈ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ಸಮಸ್ಯೆಗಳಾಗ್ಲಿ, ದೃಷ್ಟಿ ದೋಷಗಳಾಗಿರ್ಬಹುದು, ಜಾತಕದಲ್ಲಿ ಯಾವ್ದಾದ್ರು ದೋಷ ಇದ್ರು, ಅಥವಾ ಶನಿಯ ಒಂದು ಬಲ ನೀಚವಾಗಿದ್ರೆ ಅದು ಕಡಿಮೆ ಆಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಕೊಂಡು ಈ ರೀತಿ ಒಂದು 21 ಕಾಳು ಮೆಣಸನ್ನ ಹಾಕೊಳ್ಬೇಕು. ಜೊತೆಗೆ ಅದ್ರ ಜೊತೆಗೆ ಇದನ್ನ ಪಟಿಕ ಅಂತ ಹೇಳ್ತೀವಿ, ಆಲಂ ಅಂತ ಹೇಳ್ತೀವಿ. ಇದು ನಾವು ಹಾಗೆ ಬಾಗಿಲು ಹಾಕ್ತಕ್ಕಂಥದ್ದು. ಸೊ ಪಟಿಕ ಅನ್ನೋದು ಈ ತರದ್ದು ಸಿಗುತ್ತೆ. ಈ ತರದ್ದು ಒಂದು ಕಲ್ಲನ್ನ, ಪಟಿಕದ ಕಲ್ಲನ್ನ ಇದ್ರಲ್ಲಿ ಹಾಕ್ಬೇಕಾಗುತ್ತೆ. ಇವಾಗ ಇರೋದ್ರಿಂದ ಇದನ್ನೇ ಹಾಕ್ತಾ ಇರ್ತೀವಿ. ಇದ್ರಲ್ಲಿ ಹಾಕ್ಬಿಟ್ಟು ಒಂದು ಪೋಟ್ಲಿ ತರ ಮಾಡ್ಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನ ಕಟ್ಬಿಡ್ಬೇಕು. ಯಾರಾದ್ರೂ ನೋಡ್ತಾರೆ, ಏನಪ್ಪಾ ಇದೆಲ್ಲ ಅಂತ ಅನ್ಕೊಳ್ತಾರೆ, ಅದ್ರ ಬಗ್ಗೆ ಯೋಚನೆ ಬೇಡ, ಬೇರೆಯವ್ರದ್ದು ಚಿಂತೆ ಬೇಡ. ಮನೆಯನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಅವರವರ ಕರ್ತವ್ಯ ಆಗುತ್ತೆ. ಬೇರೆಯವರು ಬಂದು ಕಷ್ಟಕ್ಕೆ ಆಗೋದಿಲ್ಲ, ಕಷ್ಟ ಬಂದಾಗ ಯಾರು ನೆರವು ಸಿಗೋದಿಲ್ಲ. ಹಾಗಾಗಿ ಬೇರೆಯವ್ರದ್ದು ಚಿಂತೆ ಮಾಡ್ಬೇಡಿ. ಏನ್ ಅನ್ಕೊಂತಾರೆ, ಏನ್ ಮಾಡ್ತಾರೆ, ಯಾಕೆ ಹಿಂಗೆಲ್ಲ ಆಗ್ತಾ ಇದೆ, ಅವ್ರವರೇ ಅನುಭವಿಸ್ತಾ ಇರ್ತಾರೆ. ಬೇರೆ ಯಾರು ಬಂದು ಸಹಾಯನೂ ಮಾಡೋದಿಲ್ಲ, ಸುಮ್ನೆ ಫ್ರೀ ಅಡ್ವೈಸ್ ಕೊಡ್ತಾರೆ ಅಥವಾ ತುಂಬಾ ಮಾತಾಡ್ತಾರೆ. ಅಂತದ್ದೆಲ್ಲವರು ಬೇಕಾಗಿಲ್ಲ. ಅವ್ರವರೇ ರೆಮಿಡಿ ಮಾಡ್ಕೊಂಡು ಚೆನ್ನಾಗ್ ಆಗ್ಬೇಕು. ಸೊ ಅಂತದಕ್ಕೆಲ್ಲ ಇದೆಲ್ಲ ಸರಳ ಪರಿಹಾರ. ಇದನ್ನ ಬಾಗಿಲಿಗೆ ಮೇನ್ ಡೋರ್ ಕಟ್ಬಿಡ್ಬೇಕು. ಇದು 1 ತಿಂಗಳು ಹಾಗೆ ಇರ್ಬೇಕು, ಮತ್ತೆ ಬದಲಾಯಿಸ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಮತ್ತೆ ಇದನ್ನ ತೆಗೆದು ನೀರೆಲ್ಲ ಹಾಕ್ಬೇಕು, ಅಥವಾ ಗಿಡದ ಹತ್ರ ಹಾಕ್ಬಿಡ್ಬೇಕು. ಹೀಗೆ ತಿಂಗಳಾನು ಮಾಡ್ತಾ ಹೋಗ್ಬೇಕು. ಇದರಿಂದ ತುಂಬಾ ಅಭಿವೃದ್ಧಿ ಆಗುತ್ತೆ. ಹಾಗೆ ಈ ಒಂದು ಆಲಂ ಇರುತ್ತಲ್ಲ, ಅದು ಒಂದು ಆಲಮನ್ನ ತಗೊಂಡು ಮೇನ್ ಡೋರ್ ಅಲ್ಲಿ ನಾವು ಮ್ಯಾಟ್ ಹಾಕಿರ್ತೀವಲ್ಲ, ಆ ಮ್ಯಾಟ್ ಕೆಳಗಡೆ ಇಡ್ಬೇಕಾಗುತ್ತೆ. ತುಂಬಾ ಕೆಟ್ಟ ನೆಗೆಟಿವ್ ಇದ್ರೆ ಅದೆಲ್ಲವೂ ಸಹ ಹೋಗುತ್ತೆ. ಆಚೆಯಿಂದ ಮನೆ ಒಳಗಡೆ ಬರ್ತಾರಲ್ಲ, ಆ ಕೆಟ್ಟದ್ದೆಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ, ಮನೆ ಒಳಗಡೆ ಬರೋದಿಲ್ಲ. ತುಂಬಾ ಅದ್ಭುತವಾದ ರೆಮಿಡಿ. ಇನ್ನು ಈ ಒಂದು ಪಟಿಕವನ್ನ ಪರ್ಸಲ್ಲಿ ಯಾರೆಲ್ಲ ತಗೊಂಡು ಹೋಗ್ತಾ ಇರ್ತಾರೋ, ದೃಷ್ಟಿ ದೋಷ ಅನ್ನೋದು ಬರೋದಿಲ್ಲ. ಇದೇ ರೀತಿ ಈ ಕಾಳು ಮೆಣಸಿರ್ಬೋದು, ಈ ಪಟಿಕವನ್ನಿರ್ಬೋದು, ಆಮೇಲೆ ಲವಂಗಗಳು, ಏಲಕ್ಕಿಯನ್ನ ಇದ್ರ ರೀತಿ ಮಾಡ್ಕೊಂಡು ಒಂದು ಪೋಟ್ಲಿ ಮಾಡ್ಕೊಂಡು ಒಂದು ಪರ್ಸಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಕಾರಾತ್ಮಕವಾದ ಒಂದು ಶಕ್ತಿಗಳು ಬರೋದಿಲ್ಲ, ದೃಷ್ಟಿ ದೋಷಗಳು ಉಂಟಾಗೋದಿಲ್ಲ, ಹಣವನ್ನ ಆಕರ್ಷಣೆ ಮಾಡ್ಕೊಳ್ಬಹುದು. ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಹತ್ರ ಬರೋದಿಲ್ಲ. ಇದನ್ನ ಮಾಡ್ಕೊಂಡಾಗ, ಇಂಥ ಅದ್ಭುತವಾದ ರೆಮಿಡಿಗಳು ಸರಳವಾಗಿ ಮಾಡ್ಕೊಂಡಾಗ ಇದರಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಯಾಕೆ ಮಾಡ್ಕೊಬಾರ್ದು ಅನ್ನೋ ಒಂದು ಯೋಚನೆಯನ್ನ ಮಾಡಿ. ಹಾಗೆ ಈ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ಇರಬಹುದು, ಅಥವಾ ಏನೋ ನಮ್ಗೆ ಆಗ್ತಾನೆ ಇಲ್ಲ, ತುಂಬಾ ಸೊರಗೋಗಿದ್ದೀವಿ, ನಮ್ಗೆ ರಾಹು ಕೇತು ದಶೆ ಇದೆ, ಅಥವಾ ಶನಿ ದೋಷ ಇದೆ, ಇದರಿಂದ ನಾವು ಸರಿ ಹೋಗ್ಬೇಕು, ಅಥವಾ ನಮ್ಗೇನೋ ಕೆಟ್ಟ ಗ್ರಹ ಶಕ್ತಿಗಳು ಇದೆ, ಕೆಟ್ಟ ಕಾಲ ಇದೆ, ದುರಾದೃಷ್ಟ, ಅದೃಷ್ಟನೇ ಇಲ್ಲ ಅನ್ನೋರೆಲ್ಲರೂ ಸಹ ಈ ಕಾಡಿಗೆ ಬರುತ್ತಲ್ಲ, ಒಂದೊಂದ್ಸಲ ಅಮ್ಮನವ್ರ ಮುಂದೆನು ನಾವು ಒಂದು ಸುಗಂಧ ದ್ರವ್ಯಗಳ ಜೊತೆ ಅದನ್ನು ಅರ್ಪಣೆ ಮಾಡ್ತಾ ಇರ್ತೀವಿ. ಅಂತಹ ಒಂದು ಕಾಡಿಗೆ ಡಬ್ಬಿಯನ್ನ ತಗೊಂಡು ಮಾವಿನ ಮರ ಅಥವಾ ಅರಳಿ ಮರ ಅಥವಾ ಆಲದ ಮರ, ಈ ಮರದ ಯಾವ್ದಾದ್ರು ಒಂದು ಮರದ ಹತ್ರ ತಗೊಂಡೋಗಿ ಅದನ್ನ ಇಟ್ಟು ಬಂದ್ಬಿಡ್ಬೇಕು. ಈಗ ನೋಡಿ, ಒಂದು ದೃಷ್ಟಿ ಆಗಿದೆ, ದೃಷ್ಟಿ ಆಗಬಾರ್ದು ಅಂತಂದಾಗ ಕಾಡಿಗೆಯನ್ನು ಹಚ್ಚುತ್ತಾರೆ, ಮಕ್ಕಳಿಗೆ ಬಟ್ಟನ್ನ ಹಚ್ಚುತ್ತಾರೆ ಕಾಡಿಗೆಯಿಂದ. ಈ ಕಪ್ಪು ದಾರವನ್ನ ಕಟ್ಕೊಳ್ತಾರೆ ಕೈಗಾಗ್ಲಿ ಕಾಲಿಗಾಗ್ಲಿ. ಈ ತರ ಯಾಕೆ ಮಾಡ್ತಾರೆ? ದೃಷ್ಟಿ ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದೆಲ್ಲ ಮಾಡ್ತಕ್ಕಂಥದ್ದು. ಬೇರೆಯವರ ಒಂದು ನಜರ್ ಅಂದ್ರೆ ದೃಷ್ಟಿ ನಮ್ಮ ಮೇಲೆ ಬೀಳ್ಬಾರ್ದು, ಯಾವುದೇ ರೀತಿ ಅನಾರೋಗ್ಯ ಬರಬಾರ್ದು, ತೊಂದ್ರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಕಾಡಿಗೆಯನ್ನ ಇಟ್ಟು ಬಂದ್ಬಿಟ್ರೆ ತಿರುಗಿ ನೋಡ್ಬಾರ್ದು, ಇಟ್ಟು ಬಂದ್ಬಿಡ್ಬೇಕು. ಇದನ್ನ ಸಂಜೆ ಸಮಯದಲ್ಲಿ ಮಾಡ್ಕೊಳ್ಬೇಕು.
ಬುಧವಾರದಲ್ಲಿ ಮಾಡ್ಕೊಂಡಾಗ ಅಷ್ಟು ಅದ್ಭುತವಾದ ಒಂದು ರಿಸಲ್ಟ್ ಸಿಗುತ್ತೆ. ಅಂದ್ರೆ ಆ ದೃಷ್ಟಿ ದೋಷಗಳೆಲ್ಲವೂ ನಿವಾರಣೆ ಆಗುತ್ತೆ. ಇದನ್ನ ಸಂಜೆ ಸಮಯದಲ್ಲಿ ಮಾಡ್ಕೊಳ್ಳಿ. ಯಾವುದೇ ಒಂದು ವಿಚಾರ ಒಂದು ಬಂದಾಗ ಇದು ನೋಡ್ತಾ ಇದ್ದೀವಿ, ಇದು ಕೇಳಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಮಾಡುವಂತಹ ಒಂದು ಮನಸ್ಸನ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಸಹ ಭಗವಂತನ ಕೃಪೆಯಿಂದ ಎಷ್ಟೋ ಒಂದು ಕಷ್ಟ ಪಡ್ತಾ ಇದೆ, ನಮ್ಗೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳ್ಕೊಳ್ತಾ ಇದ್ರೆ ಅದಕ್ಕಿಂತಹ ಒಂದು ಸರಳ ಪರಿಹಾರಗಳು ಸಿಗ್ತಾ ಇರುತ್ತೆ. ಅದು ಸಾಕ್ಷಾತ್ ಪರಮಾತ್ಮನ ಕೃಪೆಯಿಂದನೇ ಆಗಿರುತ್ತೆ. ನಾವು ಎಷ್ಟು ನಂಬ್ತಾ ಇರ್ತೀವೋ, ಎಷ್ಟು ಬೇಡ್ಕೊಂತಾ ಇರ್ತೀವೋ ಅದಕ್ಕೆ ಅಷ್ಟೇ ಸರಳ ಪರಿಹಾರಗಳು ಸಿಗ್ತಾ ಇರುತ್ತೆ. ಅದನ್ನೆಲ್ಲವನ್ನ ಮಾಡ್ತಾ ಸರಿ ಮಾಡ್ಕೊಳ್ಬಹುದು. ಅಂತಹ ಒಂದು ಅದ್ಭುತವಾದ ಒಂದು ವಿಚಾರಗಳು, ಶಕ್ತಿ ಚೈತನ್ಯಗಳು, ಪರಿಹಾರಗಳು ಈ ಬ್ರಹ್ಮಾಂಡದಲ್ಲಿ, ಈ ಪ್ರಕೃತಿನಲ್ಲಿ ಇರುತ್ತೆ. ನಾವು ಅದನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸುಮ್ಮನೆ ಕೊರಗೋದಕ್ಕಿಂತ ಒಂದು ಚೂರಾಗಿ ಏನಾದ್ರೂ ಒಂದೊಂದು ಮಾಡ್ತಾ ಹೋಗ್ತಾ ಇದ್ರೆ ಅದ್ರಲ್ಲಿ ಎಷ್ಟೋ ಅಭಿವೃದ್ಧಿ ಆಗುತ್ತೆ. ಎಷ್ಟೋ ಜನ ಹೇಳ್ತಾರಲ್ಲ, ಹೆಂಗ್ ಒಳ್ಳೇದಾಯ್ತು ನಮ್ಗೆ ಗೊತ್ತಿಲ್ಲ, ಏನೆಲ್ಲಾ ಮಾಡಿದ್ವಿ, ಎಷ್ಟೊಂದು ಒಳ್ಳೇದಾಗ್ತಾ ಇದೆ ಇವಾಗ ಅಂತಂತಾರೆ. ಸೊ ಗಮನಿಸಿ, ಏನ್ ಮಾಡ್ಕೊಂಡಾಗ ಏನ್ ಒಳ್ಳೇದಾಗ್ತಾ ಇದೆ, ಎಷ್ಟು ಒಳ್ಳೇದಾಗ್ತಾ ಇದೆ. ಆದ್ರೆ ಯಾವ್ದು ಆಗ್ಲಿಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಏನೂ ಆಗ್ಲಿಲ್ಲ, ಎಷ್ಟೇ ಒಳ್ಳೇದಾಗ್ತಾ ಇದ್ರು ಇನ್ನೂ ಒಳ್ಳೇದಾಗ್ಬೇಕು ಅನ್ನೋ ದುರಾಸೆ ಇಟ್ಕೊಳ್ಬಾರ್ದು. ಒಳ್ಳೇದಾಗ್ತಾ ಇದ್ರೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ಕೊಂಡು ಮುಂದಿನ ಒಂದು ಪರಿಹಾರ ಮಾಡ್ಕೊಳ್ಬೇಕು ಹೊರತು ಏನೂ ಆಗ್ಲಿಲ್ಲ ಎಷ್ಟ್ ಮಾಡಿದ್ರು ಇಷ್ಟೇ ಅನ್ನೋ ಒಂದು ಮಾತು ಮಾತ್ರ ಯಾವತ್ತೂ ಬರಬಾರ್ದು. ಮನುಷ್ಯನಿಗೆ ದುರಾಸೆ ಇರಬಾರ್ದು, ಆಸೆ ಇರಬೇಕು, ದುರಾಸೆ ಇರಬಾರ್ದು. ಒಳ್ಳೇದಾಗ್ತಾ ಇದ್ರೆ ಅದಕ್ಕೆ ಕೃತಜ್ಞತೆಯನ್ನ ಸೂಚಿಸ್ಬೇಕು, ಇನ್ನೊಂದು ಒಳ್ಳೇದನ್ನ ಮಾಡ್ಕೊಬೇಕು. ಒಳ್ಳೇದಾಗ್ಲಿಲ್ಲ ಅಂತ ಪದೇ ರಿಪೀಟ್ ಮಾಡಿದ್ರೆ ಆಗಿದ್ದು ಹೊರಟೋಗುತ್ತೆ. ಆಗ್ತಾ ಇರೋದನ್ನ ಗಮನಿಸಿ ಒಳ್ಳೇದ್ ಮಾಡ್ಕೊಳ್ಳಿ. ಈ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ಲಿ. ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ವಿಶ್ ಬಾಕ್ಸ್ ಇಂದ ಏನೆಲ್ಲ ಪ್ರಯೋಜನ ಇದೆ, ಏನೆಲ್ಲ ಆಗಿದೆ, ಅಂತರ್ಮನೆಗೆ ಇಷ್ಟೊಂದು ಜನ ಬಂದು ಈ ವಿಶ್ ಬಾಕ್ಸ್ ಅನ್ನ ತಗೊಂಡು ಅದರಲ್ಲಿ ಇಷ್ಟೆಲ್ಲ ಒಳ್ಳೇದ್ ಪಡ್ಕೊಂಡಿದ್ದಾರೆ, ಅದರಿಂದ ಹೆಂಗ್ ಮಾಡ್ಕೊಳ್ಬೇಕು, ಏನ್ ಅನ್ಕೊಳ್ಬೇಕು ಅನ್ನೋದೆಲ್ಲವನ್ನ ತಿಳಿಸ್ಕೊಡ್ತೀವಿ. ಸುಲಭವಾಗಿ ಮಾಡ್ಕೊಳ್ಳಿ. ಎಷ್ಟೊಂದು ಪೂಜೆ ಪುನಸ್ಕಾರ ಮಾಡಿದ್ರು ಒಳ್ಳೇದಾಗ್ತಾ ಇಲ್ಲ ಅನ್ನೋದಾದ್ರೆ ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡಾಗ ತುಂಬಾ ಒಳ್ಳೇದಾಗುತ್ತೆ.